ಮನೇಲಿ ಹೆಂಡತಿ ಇಲ್ಲ ಅಂದರೆ ಜೀವನನೇ ಬೇಸರ ಆಗ್ಬಿಡುತ್ತೆ. ಏನು ಮಾಡೋದು? ನನ್ನ ಫ್ರೆಂಡ್ಗಾದ್ರೂ ಕಾಲ್ ಮಾಡೋಣ. ಹಲೋ ಮಗ, ಎಲ್ಲಿದೆಯೋ? ದೇವಸ್ಥಾನಕ್ಕೆ ಹೋಯ್ತಾನಿಕಲ್ಲ. ನಾನು ಹೆಂಡತಿ ತವ್ರ ಮನೆಗೆ ಹೋಗ್ಬಿಟ್ಲು ಕಣೋ. ಹಲೋ ಮಗ, ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅಂದೆ. ಅಲ್ಲಿಂದ ನಿಮಗೆ ತೀರ್ಥ ಪ್ರಸಾದ ತಂದದ್ದು. ಇಪ್ಪತ್ತು ನನ್ನ ಮಗನೇ, ತೀರ್ಥ ಅಂದರೆ ಸಾಕು. ತೀರ್ಥಯಾತ್ರೆಗೆ ಹೋದ್ರೆ ಬಂದ್ಬಿಡ್ತೀಯಲ್ಲ. ಇಲ್ಲ ಖುಷಿ ಫೋನ್ ಐತ್ಲ ರಿಂಗ್ ಆಯ್ತದೆ. ಅಯ್ಯೋ ಶೋಕಿಯ. ಹಲೋ, ಗಾಡಿನ ನೋ ಪಾರ್ಕಿಂಗ್ ಹಾಕಿದ್ಯಲ್ಲ, ಪೊಲೀಸ್ನವರು ಎತ್ತಾಕೊಂಡು ಹೋಗ್ತಾವ್ರೆ. ಏಯ್ ನಾನೇನು ಆಗ್ಲೂ ಕುಡ್ಕನೆ ಗಾಡಿಗೆ ನೋ ಪಾರ್ಕಿಂಗ್ ಎಲ್ಲ ಹಾಕೋಕೆ. ಗಾಡಿಲಿ ಏನೋ ಪೆಟ್ರೋಲ್ ಖಾಲಿ ಆಗಿತ್ತು, ಲಗೇಜ್ ಜಾಸ್ತಿ ಇತ್ತು, ತಳ್ಳೂರು ಯಾರು ಅಂದ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟು ಬಂದೆ. ಇರ್ಲಿ ಬಿಡ್ಲಾ, ಪೊಲೀಸ್ ಸ್ಟೇಷನ್ ಅಲ್ವೇ ಪಾರ್ಕಿಂಗ್ ಸೇಫ್ಟಿ ಚೆನ್ನಾಗೇ ಇರ್ತದೆ. ಬರ್ಬೇಕಾದ್ರೆ ಪಾರ್ಕಿಂಗ್ ಚಾರ್ಜ್ ಎಷ್ಟ ಕೊಟ್ಬಿಟ್ಟು ತಗೊಬಂದ್ಬಿಟ್ರೆ ಆಯ್ತು. ಏನ್ ಮಕ್ಕ ನೋಡ್ತದೆ ಲಿಸ್ಟ್ ಲಗೇಜ. ಶೋಕಿ ನೀರೇನು ತಂದೆ? ಅದು ನೀನ್ ಹೆಂಡತಿ ತವ್ರ ಮನೆಗೆ ಹೋಗ್ಲು ಖುಷಿಗೆ ಏನೇನೋ ತಂದಿದ್ದೀನಿ ನನಗೆ ಗೊತ್ತಾಯ್ತಲ್ಲ. ಅಯ್ಯೋ ಕೋತ್ ನನ್ನ ಮಗನೇ, ನನ್ನ ಹೆಂಡತಿ ಹೋಗಿರೋದನ್ನ ಬಾಣ ತನಕಲ್ಲ, ಮುರಿಸ್ಕೊಂಡು ಹೋಗ್ಬಿಟ್ಟವಳೆ. ಅದೇನೇ ಹೇಳ್ತಾರೆ, ಎಮ್ಮೆ ಈ ಚಿಂತೆ ಆದ್ರೆ ಕೋಣಂಗೆ. ಅರ್ಥ ಆಯ್ತು ಬಿಡ, ಅರ್ಥ ಆಯ್ತು. ಬರೀ ಅಂತದ್ದೇನಾಯ್ತಲ್ಲ. ಹೈ, ನೆನ್ನೆ ನಾನು ನನ್ನ ಹೆಂಡತಿ ಬೈಕಲ್ಲಿ ಹೋಗ್ತಾ ಇದ್ವಾ. ಇವಳೆ ನಿಮ್ಮ ಅಪ್ಪ ಕೊಡೋದು ಕೊಟ್ಟ. ಈ ಪೆಟ್ರೋಲ್ ಗಾಡಿ ಬದಲು ಒಂದು ಎಲೆಕ್ಟ್ರಿಕ್ ಗಾಡಿ ಕೊಟ್ಟಿದ್ರೆ ತುಂಬಾ ಚೆನ್ನಾಗಿರುತ್ತೆ ಕಣೆ. ನಮ್ಮಪ್ಪ ಹುಡ್ಕಿದ್ರು ಒಂಚೂರು ಬೆಳ್ಳಗಿರೋ ಮೂತಿನ ಹುಡುಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಏನಂದ್ರೆ? ಆಹಾ, ಅಂದ್ರೆ ರೀ 5 ವರ್ಷದಿಂದ ನಮ್ಮ ಅಪ್ಪನ್ಗೆ ಈ ಎಲೆಕ್ಟ್ರಿಕ್ ಬೈಕ್ ಬಗ್ಗೆ ಏನ್ ಗೊತ್ತಿತ್ತು ರೀ? ಅದು ಕರೆಕ್ಟೇ ಬಿಡು. ನಾನೊಂದು 5 ವರ್ಷ ಕಾದಿದ್ರೆ ಈ ಡಕೋಟ ಗಾಡಿ ಬದಲು ಒಂದು ಕಾರೇ ಸಿಗ್ತಾ ಇತ್ತು. ಎಲ್ಲದಕ್ಕೂ ಅದೃಷ್ಟ ಬೇಕು ಬಿಡು. ಅದೇ ಮತ್ತೆ ನಾನಿನ್ನು ಸ್ವಲ್ಪ ದಿನ ಕಾದಿದ್ರೆ ಈ 2 ವೀಲರ್ ಓಡಾಡೋ ಬದಲು ತಾರಲ್ಲಿ ಓಡಾಡ್ತಿದ್ದೆ. ನನಗೆ ಇಟ್ಲಲ್ಲಪ್ಪ ಬತ್ತೆ. ಈ ಗಾಡಿ ಸೂಪರು, ನೀನು ಸೂಪರ್, ನಿಮ್ಮ ಅಪ್ಪನೂ ಸೂಪರ್ ಕಣೆ. ಇದಕ್ಕೇನ್ ಕಮ್ಮಿ ಇಲ್ಲ ನೀವು. ಅದ್ ಬಿಡಿ, ಗಿಫ್ಟ್ ಏನ್ ತಗೊಂಡ್ರಿ? ಗಿಫ್ಟ್ ಎಲ್ಲ ಬೇಡ ಕಣೆ, ಒಂದು ವೀಕ್ ಅವ್ರು ಕೋಣ ಸಾಕು ಅವನಿಗೆ. ಮುಯಿ ಎಷ್ಟಾಗ್ತಿದ್ದೀರಾ? ಒಂದು 500 ರೂಪಾಯಿ. 500 ರೂಪಾಯಿ? ನಿಲ್ಸಿ ಗಾಡಿ, ನಿಲ್ಸ್ರಿ, ನಿಲ್ಸಿ. ಯಾಕೆ? ನಿಲ್ಸಿ, ನಿಮ್ಗಿದೆ ರೀ ಬುದ್ಧಿ ಇದೆಯಾ ನಿಮ್ಗೆ? 500 ರೂಪಾಯಿ ಮುಯಿ ಹಾಕಿ ಮಂತ್ ಎಂಡಲ್ಲಿ ಮನೆನ ಹಾಳು ಮಾಡ್ಬೇಕು ಅನ್ಕೊಂಡಿದ್ದೀರಾ? ಮುಯಿ ಹಾಕಿದ್ರೆ ಮನೆ ಹಾಳಾಗುತ್ತೆ ರೀ. ನನ್ ಮಗ 2 ಜಾಮೂನ್ ಪ್ಯಾಕೆಟ್ ತಗೊಂಡಾಗ ಫ್ರೀಯಾಗಿ ಬರುತ್ತಲ್ಲ ಬಟ್ಲು, ಅದನ್ನ ಪ್ಯಾಕ್ ಮಾಡಿ ಗಿಫ್ಟ್ ಅಂತ ಕೊಟ್ಟಿದ್ದಾನೆ ನಮ್ಗೆ. ಅಂತದ್ರಲ್ಲಿ ನೀವು ಆ ಮುಸುಡಿಗೆ 500 ರೂಪಾಯಿ ಮುಯಿ ಬೇರೆ ಹಾಕ್ತಿದ್ದೀರಾ? ಏನು ಬೇಕಾಗಿಲ್ಲ, ಅವ್ನು ಕೊಟ್ಟಿದ್ನಲ್ಲ ಫ್ರೀ ಬಟ್ಲು, ಅದಕ್ಕಿಂತ ಚೀಪ್ ಆಗಿರೋ ಗಿಫ್ಟ್ ಕೊಡ್ಬೇಕು. ಪುಟ್ಕೋಸಿ ಗಿಫ್ಟ್ ಕೊಟ್ರೆ ಅಷ್ಟೇ ನಡು ರಸ್ತೆಯಲ್ಲಿ ಮರದ ತೆಗಿತಿದ್ಯಲ್ಲೇ. ನನಗೆ ಅದೆಲ್ಲ ಗೊತ್ತಿಲ್ಲ. ಚೀಪ್ ಗಿಫ್ಟ್ ಅಂದ್ರೆ ಚೀಪ್ ಗಿಫ್ಟ್ ಅಷ್ಟೇ. ನಾವು ಕೊಡ್ತೀವಿ. ಇಲ್ಲ ಸರ್, ನಾವು ಸೂಪರ್ ದಂಪತಿ ಅನ್ನೋ ಕಾರ್ಯಕ್ರಮನ ಆರ್ಗನೈಸ್ ಮಾಡ್ತಿದೀವಿ. ನಾವ್ ಕೇಳೋ ಪ್ರಶ್ನೆಗೆ ನೀವು ಉತ್ತರ ಕೊಟ್ರೆ ಈ ಗಿಫ್ಟ್ ನಿಮ್ದು. ಸರ್, ಕಾನ್ಸೆಪ್ಟ್ ಸಿಂಪಲ್ ಸರ್. ನೀವಿಬ್ರು ಗಂಡ ಹೆಂಡತಿ ಹತ್ರ ಕೆಲವು ಪ್ರಶ್ನೆಗಳನ್ನ ಕೇಳ್ತೀವಿ. ನಿಮ್ಮ ಮಧ್ಯೆ ಇರೋ ಅಂಡರ್ಸ್ಟ್ಯಾಂಡಿಂಗ್ನ ನಾವು ಚೆಕ್ ಮಾಡ್ತೀವಿ. ಆಮೇಲೆ ನಾವು ಜಡ್ಜ್ ಮಾಡಿ ಈ ಗಿಫ್ಟ್ ನ ನಿಮಗೆ ಕೊಡ್ತೀವಿ. ಗಿಫ್ಟ್ ಕೊಡ್ತಾವ್ರೆ. ಚೆನ್ನಾಗಿದ್ರೆ ನಾವ್ ಇಟ್ಕೊಳ್ಳೋಣ. ಚೀಪ್ ಗಿಫ್ಟ್ ಆದ್ರೆ ನಿಮ್ ಜಿಪಣ ಫ್ರೆಂಡ್ಗೆ ಬಿಸಾಕೋಣ. ಮೇಡಮ್, ಕ್ವೆಶ್ಚನ್ಸ್ ಕೇಳಲ್ಲ? ಕೇಳಿ ಮೇಡಮ್. ಪ್ರೀತಿಯ ಸ್ಮಾರಕ ಅಂದ್ರೆ ನೆನಪಾಗುವುದು ತಾಜ್ ಮಹಲ್ ಸರ್. ಚಿಕ್ಕ ಮಕ್ಳು ಕೇಳಿದ್ರೆ ಹೇಳ್ತಾರೆ. ಹೌದು ಸರ್, ತಾಜ್ ಮಹಲ್ ನೋಡಕ್ ತುಂಬಾ ಚೆನ್ನಾಗಿದೆ. ಅರೆ ಎಲ್ಲರೂ ಕಟ್ಸಕ್ಕಾಗಲ್ಲ. ಅರೆ ನಮ್ದು ಅಂತ ಒಂದು ಪುಟ್ಟ ಗೂಡಿರ್ಬೇಕು ಅಂತ ಎಲ್ಲಾರ್ಗೂ ಆಸೆ. ನಿಮ್ಗೇನಾರು ಅದರ ಪ್ಲಾನ್ ಇದೆಯಾ ಸರ್? ಜಾಗ ತಗೊಂಡಿದ್ದೀನಿ, ನಾನು ಹೆಂಡತಿ ಮನಸ್ಸು ಮಾಡ್ಬೇಕಷ್ಟೇ. ಸ್ವಲ್ಪ ದಿನ ನೋಡ್ತೀನಿ, ಇಲ್ಲ ಅಂದ್ರೆ ನಾನೇನಾದ್ರೂ ವ್ಯವಸ್ಥೆ ಮಾಡ್ತೀನಿ. ಅಂದ್ರೆ ಕೈಯಲ್ಲಿ ಸ್ವಲ್ಪ ದುಡ್ಡು ಇಟ್ಕೊಂಡು ಪ್ಲಾನ್ ಮಾಡೋಣ ಅಂತ. ಸಾಲ ಮಾಡಿದ್ರೆ ಬಹಳ ಕಷ್ಟ ನೋಡಿ. ನಿಮ್ಗೋಸ್ಕರ ಯಾವತ್ತಾದ್ರೂ ನಿಮ್ಮ ಯಜಮಾನ್ರು ತಾಜ್ ಮಹಲ್ ಕಟ್ತೀನಿ ಅಂತ ಹೇಳಿದಾರಾ? ಸರ್, ತಾಜ್ ಮಹಲ್ ಸ್ಮಾರಕ ಕಟ್ಟೋದು ಸತ್ತೋರ್ಗೋಸ್ಕರ. ನಂಗೆ ಇಷ್ಟು ಚಿಕ್ಕ ವಯಸ್ಸಿಗೆ ಸಾಯಕ್ಕೆ ಇಷ್ಟ ಇಲ್ಲ ಸರ್. ಪುಟ್ಟದಾಗ ಒಂದು ಮನೆ ಕಟ್ಕೊಂಡು ಖುಷಿಯಾಗಿರ್ಬೇಕು ಅಷ್ಟೇ. ನಿಮ್ಮ ಪ್ರಕಾರ ಮದುವೆ ಅಂದ್ರೆ 7 ಜನ್ಮದ ಬಂದ ಸರ್. ಮದ್ವೆ ಅನ್ನೋದು ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ ಅಂತ ನಮ್ಮಮ್ಮ ಹೇಳ್ತಿದ್ರು. ಸಾಲ ಅಂದ್ರೆ ಭಯನಾ ಸರ್? ಸಾಲ ಅಂದ್ರೆ ನಿಮ್ಮ ಅಭಿಪ್ರಾಯ? ಇದು ತುಂಬಾ ದೊಡ್ಡ ತಲೆನೂರಿ ಮೇಡಮ್ರೆ. ಒಂದ್ಸರಿ ತರ್ಲಾಕಂಡ್ರೆ ಬಿಡಿಸ್ಕೊಂಬರೋದು ಬಹಳ ಕಷ್ಟ. ಜೀವನ ಎಲ್ಲ ನರಳಾಟ. ನನ್ನ ಶತ್ರುಗೆ ಬಡಿ ಸಹವಾಸ. ಒಂದು ಮಾತ್ರ ಹೇಳ್ಬೇಕು ಅಂದ್ರೆ, ಈ ಅಡ್ಡ ಕತ್ರಿಗೆ ಬೀಜ ಸಿಗಕ್ಕ ಅಡಿಕೆದು.
ಸಕ್ಕದಾಗಿ ಮಾತಾಡಿದ್ರಿ ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಈ ಗಿಫ್ಟ್ ನಿಮ್ದು. ಥ್ಯಾಂಕ್ ಯು ಸರ್. 500 ರೂಪಾಯಿ ಉಳಿತು. ಗಿಫ್ಟ್ ತುಂಬಾ ಚೆನ್ನಾಗಿದೆ. ಅಲ್ಲ ಕಣ, ಎಲ್ಲ ಕರೆಕ್ಟಾಗಿ ಆಯ್ತಲ್ಲ, ನಿನ್ ಹೆಂಡತಿ ಯಾಕೆ ಮುನ್ಸ್ಕೋದ್ಲು? ಅಲ್ಲೇ ಮಗ ಇರೋದು ಟ್ವಿಸ್ಟು. ನಿಮ್ಗೊಂದು ಬಾ ತೋರಿಸ್ತಾರೆ ಒಂದು ವಿಡಿಯೋನ. ಈ ವಿಡಿಯೋ ನೋಡು. ಸರ್ ಶುರು ಮಾಡೋಣ. ಕೇಳಿ ಮೇಡಮ್ ರೇ, ರೆಡಿ? ಸರ್ ಆಗ್ರಾ ಅಂದ್ರೆ ಮೊದಲು ನಿಂಗೆ ನೆನಪಾಗೋದು? ಏನಣ್ಣ ನೆನಪಾಗುತ್ತೆ ನಿಮ್ಗೆ ಹೇಳಕ್ಕಾಗತ್ತಾ? ಅಂದ್ರೆ ತಾಜ್ ಮಹಲ್ ರೀ, ಚಿಕ್ಕ ಮಕ್ಳು ಕೇಳಿದ್ರೆ ಹೇಳ್ತಾರೆ. ತಾಜ್ ಮಹಲ್ ಒಂದು ಸ್ಮಾರಕ ನಿಮ್ ಮನೆಯವ್ರ ಹೆಸರಲ್ಲಿ ಕಟ್ಟಿಸ್ಬೇಕು ಅನ್ನೋ ಐಡಿಯಾ ಏನಾರು ಇದೆಯಾ ಸರ್? ಜಾಗ ತಗೊಂಡಿದ್ದೀನಿ, ನಾನು ಹೆಂಡತಿ ಮಾಡ್ಕೊಡ್ಬೇಕಷ್ಟೇ. ಸ್ವಲ್ಪ ದಿನ ನೋಡ್ತೀನಿ, ಇಲ್ಲ ಅಂದ್ರೆ ನಾನೇ ಏನಾದ್ರು ವ್ಯವಸ್ಥೆ ಮಾಡ್ತೀನಿ. ಸರ್ ಮದ್ವೆ ಅಂದ್ರೆ ನಿಮ್ಮ ಅಭಿಪ್ರಾಯ? ತುಂಬಾ ದೊಡ್ಡ ತಲೆನೋವು ರೀ ಮೇಡಮ್ ರೇ. ಒಂದ್ ಸಲ ತಗೊಳಕಂಡ್ರೆ ಬಿಡಿಸ್ಕೊಂಬರೋದು ಬಹಳ ಕಷ್ಟ. ಜೀವನ ಎಲ್ಲ ನರಳಾಟ. ನನ್ನ ಶತ್ರುಗೂ ಬೇಡ ಈ ಸಹವಾಸ. ಒಂದು ಮಾತ್ರ ಹೇಳ್ಬೇಕು ಅಂದ್ರೆ, ಈ ಅಡ್ಡ ಕತ್ರಿಗೆ ಬೀಜ ಸಿಗಾಕಂಡಂಗೆ. ಅಡಿಕೆದು ಸಕ್ಕದಾಗಿ ಮಾತಾಡಿದ್ರಿ ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಥ್ಯಾಂಕ್ ಯು. ಲವ್ ಎಂತ ಪತ್ರಬಳಿ ನನ್ನ ಮಕ್ಳಿಗೆ ಬೇಡ ಹೇಳವ್ರು. ಪಂಚಿರ್ಲಿ ಅಂದ್ಬಿಟ್ಟು ಅಡಿಕೆ ಕತ್ರಿ ಬೀಜ ಅಂತೆಲ್ಲ ಹೇಳಿದೀಯ, ಆದ್ರೆ ಅವ್ರಿಗೂ ಡಿಜಿಟಲ್ ಕತ್ರಿ ನಿನ್ ಲೈಫ್ನೇ ಕತ್ರಿ ಸೆಡೆಕ್ಟ್ ಮಾಡ್ಬಿಟ್ಟಾಗ. ಆದ್ರೂ ನಿನ್ ಕಂಡ್ರೆ ಯಾಕೆ ಅಷ್ಟೊಂದು ವೇಸ್ ಅವ್ರಿಗೆ? ನನ್ನ ಮಕ್ಳು ವಿಡಿಯೋಗಳಿಗೆ ಸ್ವಲ್ಪ ಖಾರವಾಗಿ ಕಮೆಂಟ್ ಹಾಕ್ಬಿಟ್ಟಿದ್ನ. ನನ್ನ ಮಕ್ಳು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ನನ್ನ ಬ್ಯಾಕಿಗೆ ಬ್ಯಾಡ್ಗೆ ಮೆಣಸಿಗೆ ಇಟ್ಬಿಟ್ಟವ್ರೆ. ಮೆಟ್ಕಿಟ್ ತಗೊಂಡು ಹೋಗ್ಬಿಡ್ತೀನಿ ಮಗನೇ. ನಿಮಿಷ ಫೋನ್ ಬರ್ತೈತೆ. ಅಲಾ ಸರ್, ನಾವು ಅಖಿಲ ಭಾರತ ನೊಂದವರ ಗಂಡಂದಿರ ಅಧ್ಯಕ್ಷ ಮಾತಾಡ್ತಾ ಇರೋದು. ನೀವು ವಿಡಿಯೋ ನೋಡಿದ್ರಿ ಸರ್, ಏನ್ ಸರ್ ನಿಮ್ ಗಡ್ಸು? ಒಬ್ಬ ಗಂಡಸಿಗೆ ಈ ಗಡ್ಸ್ ಇರ್ಬೇಕು ಸರ್. ನೀವು ಯಾವಾಗ ಸಿಗ್ತೀರಾ ಹೇಳಿ ಸರ್, ನಿಮ್ಗೆ ಸನ್ಮಾನ ಮಾಡಬೇಕು. ಅಣ್ಣ, ನಾನು ಆಲ್ರೆಡಿ ಒಂದು ಪ್ರೋಗ್ರಾಮ್ ಅಟೆಂಡ್ ಮಾಡಿ ನನ್ನ ಬೆಡ್ರೂಮ್ ಕಿತ್ಕೊಂಡಿದ್ದೀರಿ. ಇನ್ನು ಈ ಪ್ರೋಗ್ರಾಮ್ ಅಟೆಂಡ್ ಮಾಡಿಬಿಟ್ರೆ ನನ್ನ ಬಾತ್ರೂಮ್ ಕಿತ್ಕೊಂಡ್ಬಿಡ್ತೀರಿ. ಅಣ್ಣ, ನಿಮ್ಮ ಯೂಟ್ಯೂಬರ್ಸ್ಗೂ ನಿಮ್ಮ ಟ್ರೋಲರ್ಸ್ಗೂ ಸಾಷ್ಟಾಂಗ ನಮಸ್ಕಾರ ಕಂಡಳು. ಎಲ್ರಿಗೂ ನಮಸ್ಕಾರ. ಸೊ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ, ತುಂಬ ಖುಷಿ ಪಟ್ರಿ, ನಕ್ರಿ ಅಂತ ಭಾವಿಸ್ತೀನಿ. ಸೊ ಬಲೆ ಜೋಡಿ ಯೂಟ್ಯೂಬ್ ಚಾನಲಲ್ಲಿ ಮೊದಲನೇದಾಗಿ ಈ ಕಂಟೆಂಟ್ನ ಮಾಡ್ತಾಯಿದ್ದೀವಿ. ಸೊ ಇನ್ನು ಮುಂದೆ ಯಥೇಚ್ಛವಾಗಿ ಕಾಣಿಸ್ತಾ ಇರ್ತೀವಿ. ಸೊ ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಕರೆಂಟ್ ಹೋಗ್ತಾ ಮತ್ತ ಅವನು ದಿನಕ್ಕೆ ಎಷ್ಟು ಸತ್ಯಾರ ಕರೆಂಟ್ ಹೋಗ್ತದೇನ? ಅದೇನ್ ಇಲ್ಲೇ ಬಂದ್ ಹೇಳ ಬಂದಿತ್ತ. ಏನೇ ಅಂಗೂರ ಹಚ್ತಾ ಇದೆಯಾ? ನನಗೆ ಭಯ ಆಗುತ್ತಪ್ಪ. ನೆನ್ನೆ ಥರ ಹೊಡಿತೀಯ ಏನು?